ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಮತ್ತೊಮ್ಮೆ ನಮ್ಮ ಕರೆಂಟ್ ಈವೆಂಟ್ಸ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅಂತ. ಸೊ ನೀವು ಹಲವಾರು ಬಾರಿ ನ್ಯೂಸಲ್ಲಿ ನೋಡಿರ್ತೀರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ. ಸೊ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿದರೆ ಏನು, ಸೊ ಯಾವಾಗ ಅನೌನ್ಸ್ ಮಾಡ್ತಾರೆ, ಸೊ ಯಾರು ಅನೌನ್ಸ್ ಮಾಡ್ತಾರೆ, ಯಾವ ಥರ ರೆಕಮೆಂಡೇಷನ್ ಮಾಡ್ತಾರೆ, ಸೊ ಯಾವ್ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿಕೊಂಡು ರೆಕಮೆಂಡೇಷನ್ ಮಾಡ್ತಾರೆ, ಸೊ MSP ಯಾಕೆ ಬೇಕು ನಮಗೆ, ಸೊ MSP ಇದು ಲೀಗಲ್ಲ ಅಥವಾ ಇಟ್ ಈಸ್ ನಾಟ್ ಲೀಗಲ್ಲ, ಸೊ ಇದೆಲ್ಲ ಒಂದು ಸಂಪೂರ್ಣ ವಿಷಯನ ಇವತ್ತು ನಾವು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ MSP ಬಗ್ಗೆ ಹೇಳೋದಾದರೆ, MSP ಈಸ್ ದ ಮಿನಿಮಮ್ ಪ್ರೈಸ್ ಸೆಟ್ ಬೈ ದ ಗೌರ್ಮೆಂಟ್ ಎಟ್ ವಿಚ್ ಇಟ್ ಪರ್ಚೇಸಸ್ ಕ್ರಾಪ್ಸ್ ಫ್ರಮ್ ದ ಫಾರ್ಮರ್ಸ್ ಎನ್ಶೂರಿಂಗ್ ದೆಮ್ ಅ ಗ್ಯಾರಂಟಿಡ್ ಪ್ರೈಸ್ ಫಾರ್ ದೇರ್ ಪ್ರೊಡ್ಯೂಸ್. ಇಲ್ಲಿ ನಾವು ಓದುವಾಗ ಪ್ರತಿಯೊಂದು ಲೈನನ್ನು, ಪ್ರತಿಯೊಂದು ವರ್ಡನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಕನ್ಸೆಪ್ಚುವಲ್ ಕ್ಲಾರಿಟಿ ಬರೋದಕ್ಕೆ ಸಾಧ್ಯ. MSP ಈಸ್ ದ ಮಿನಿಮಮ್ ಪ್ರೈಸ್. ಇದು ಭಾಳ ಇಂಪಾರ್ಟೆಂಟು. ಇಟ್ ಈಸ್ ನಾಟ್ ದ ಮ್ಯಾಕ್ಸಿಮಮ್ ಪ್ರೈಸ್, ಇಟ್ ಈಸ್ ಅ ಮಿನಿಮಮ್ ಪ್ರೈಸ್, ಇಟ್ ಈಸ್ ದ ಬೇಸ್ ಪ್ರೈಸ್. ಮಿನಿಮಮ್ ಪ್ರೈಸ್ ಅಂದರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ತಗೊಳ್ಳೋ ಹಾಗಿಲ್ಲ, ಇದೇ ಕಡಿಮೆ ಬೆಲೆ. ಸೊ ಇದಕ್ಕಿಂತ ಹೆಚ್ಚಿಗೆ ತೊಗೋಬೋದು, ಈ ಲೆವೆಲ್ ತೊಗೋಬೋದು, ಇದಕ್ಕಿಂತ ಕೆಳಗೆ ಹೋಗೋದಿಲ್ಲ. ಸೊ ಅದನ್ನು ನಾವು ಮಿನಿಮಮ್ ಪ್ರೈಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಸೆಟ್ ಬೈ ದ ಗೌರ್ಮೆಂಟ್. ಇದು ಇಂಪಾರ್ಟೆಂಟ್. ದಿಸ್ ಈಸ್ ಬೇಸಿಕಲಿ MSP ಈಸ್ ಸೆಟ್ ಬೈ ದ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಹ್ಯಾಸ್ ಟು ಪರ್ಚೇಸ್ ದ ಕ್ರಾಪ್ಸ್ ಫ್ರಮ್ ಫಾರ್ಮರ್ಸ್. ಸೊ ಯಾವ್ಯಾವ ಕ್ರಾಪ್ಸಿಗೆ ಈ MSPನ ಅನೌನ್ಸ್ ಮಾಡ್ತಾರಲ್ಲ, ಈ MSPನಲ್ಲಿ ಗೌರ್ಮೆಂಟು ಪರ್ಚೇಸ್ ಮಾಡ್ಕೋಬಹುದು. ಸೊ ಇಲ್ಲಿ ಗೌರ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಕಂಪಲ್ಷನ್ ಇಲ್ಲ, ಅವರು ಮ್ಯಾಂಡೇಟರಿಲಿ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ನೀವು ನಮ್ಮ ಹೋದ ವರ್ಷ ನೋಡಬಹುದು, ಫಾರ್ಮರ್ಸ್ ಏನಿದ್ದಾರೆ ನಮ್ಮ ರೈತರು ಅಲ್ಲಿ ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡಿದರು. ಏನಂತ ಪ್ರೊಟೆಸ್ಟ್ ಮಾಡಿದರು, ನಮಗೆ ಈ MSPನ ಲೀಗಲಿ ಕೊಡಿ, ಲೀಗಲಿ ಮ್ಯಾಂಡೇಟ್ ಮಾಡಿ, ಒಂದು ಲಾನ ತೊಗೊಂಬಂದು ಆ ಕಾನೂನಡಿ ಇದನ್ನು ಕೊಡಿ ನಮಗೆ MSPನ, ಆವಾಗ ಗೌರ್ಮೆಂಟ್ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇದನ್ನು ಲೀಗಲಿ ನೀವು ಕೊಡಿ ನಮಗೆ MSP ಅಂತ ಹೇಳಿದರು. ಸೊ ಅದನ್ನು ಇನ್ನೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಈ MSP ಏನಿದೆ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡ್ಬೋದು, ಗೌರ್ಮೆಂಟು ಫಾರ್ಮರ್ಸಿಂದ ತೊಗೋಬೋದು ಅವರ ಬೆಳೆಗಳನ್ನು, ಬಟ್ ಕಂಪಲ್ಸರಿ ಇಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಟ್ ಏಮ್ಸ್ ಟು ಪ್ರೊಟೆಕ್ಟ್ ದ ಫಾರ್ಮರ್ಸ್ ಅಗೇನ್ಸ್ಟ್ ಶಾಪ್ ಫಾಲ್ ಇನ್ ದ ಮಾರ್ಕೆಟ್ ಪ್ರೈಸಸ್. ಮಾರ್ಕೆಟಲ್ಲಿ ಸಡನ್ನಾಗಿ ಅಗ್ರಿಕಲ್ಚರ್ ಪ್ರೈಸಸ್ನ ಬೇಗ ಏನು ಬೀಳ್ತವೆ, ಸೊ ಅದರಿಂದ ರೈತರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು MSPನ ತರಲಾಗಿದೆ. ಆ್ಯಂಡ್ ದಿಸ್ ಆಫರ್ಸ್ ಫಿನಾನ್ಷಿಯಲ್ ಸೆಕ್ಯೂರಿಟಿ, ರೈತರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಎನ್ಕರೇಜ್ ದೆಮ್ ಟು ಪ್ರೊಡ್ಯೂಸ್ ಎಸೆನ್ಷಿಯಲ್ ಕ್ರಾಪ್ಸ್. ಎಸೆನ್ಷಿಯಲ್ ಕ್ರಾಪ್ಸ್ ಏನಿದಾವೆ ನಮಗೆ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ, ಸೊ ಈ ಥರ ಹಲವಾರು ಬೆಳೆಗಳು ಏನು ಎಸೆನ್ಷಿಯಲ್ ಇದ್ದಾವೆ ಅಂಥವುಗಳನ್ನು ಬೆಳೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಇಸ್ ಏಮ್ ಟು ಎನ್ಶ್ಯೂರ್ ರೆಮ್ಯುನರೇಟಿವ್ ಪ್ರೈಸಸ್ ಟು ದ ಗ್ರೋವರ್ಸ್ ಫಾರ್ ದೇರ್ ಪ್ರೊಡ್ಯೂಸ್ ಆ್ಯಂಡ್ ಎನ್ಕರೇಜ್ ಕ್ರಾಪ್ ಡೈವರ್ಸಿಫಿಕೇಷನ್. ಇದು ಭಾಳ ಇಂಪಾರ್ಟೆಂಟು. ರೆಮ್ಯುನರೇಟಿವ್ ಪ್ರೈಸ್ ಅಂದರೆ ಅವರಿಗೆ ಲಾಭದಾಯಕವಾದಂತಹ ಪ್ರೈಸ್ ಸಿಗಬೇಕು. ರೈತರಿಗೆ ಏನು ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅದಕ್ಕೆ ಲಾಭ ಸಿಗಬೇಕು, ಲಾಭದಾಯಕವಾದಂತಹ ಬೆಲೆ ಅವರಿಗೆ ಸಿಗಬೇಕು. ಆಮೇಲೆ ಇಟ್ ವಿಲ್ ಎನ್ಕರೇಜ್ ದೆಮ್ ಕ್ರಾಪ್ ಡೈವರ್ಸಿಫಿಕೇಷನ್. ಸೊ ಕ್ರಾಪ್ ಡೈವರ್ಸಿಫಿಕೇಷನ್ ಅಂದರೆ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳಿಬೇಕು. ಕೇವಲ ಮೆಕ್ಕೆಜೋಳ, ಭತ್ತ ಇಂಥದ್ದಷ್ಟೇ ಅಲ್ಲ, ಬೇರೆ ಬೇರೆಯ ಕಾಳುಗಳನ್ನು ಬೆಳಿಬೇಕಾಗತ್ತೆ. ಸೊ ಈ ಬೇರೆ ಬೇರೆ ಬೆಳೆಗಳನ್ನು ಎನ್ಕರೇಜ್ ಮಾಡೋದಕ್ಕೆ ಕ್ರಾಪ್ ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ವಾಸ್ ಫಸ್ಟ್ ಅನೌನ್ಸ್ಡ್ ಇನ್ 1966-67. 1966-67ರಲ್ಲಿ ಮೊದಲು ಈ MSPನ ಅನೌನ್ಸ್ ಮಾಡಲಾಯಿತು. ಅದು ವೀಟ್, ಗೋಧಿಗೆ ಫಸ್ಟ್ ಅನೌನ್ಸ್ ಮಾಡಲಾಯಿತು ಡ್ಯೂರಿಂಗ್ ದ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿ ಏನಾಯಿತು ಆ ಕಾಲದಲ್ಲಿ 1966-75, ಅವಾಗ ಫಸ್ಟ್ ಟೈಮ್ ವೀಟ್, ಗೋಧಿಗೆ ಈ ಒಂದು MSPನ ಅನೌನ್ಸ್ ಮಾಡಲಾಯಿತು. ಸೊ ಈಗ ಈ ಒಂದು MSP ಏನಿದೆ, ಸೊ ಈ MSPನ ಅನೌನ್ಸ್ ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಸೊ ಆ ಒಂದು ಪ್ರೊಸೀಜರ್ನ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂಥೇಳಿ ಒಂದು ಆರ್ಗನೈಸೇಷನ್ ಇದೆ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ಇದನ್ನು ನೆನ್ಪಿಟ್ಕೊಳ್ಳಿ, ಹಲವಾರು ಬಾರಿ ಇದನ್ನು UPSC ಪರೀಕ್ಷೆಯಲ್ಲಿ ಮತ್ತು KPSC ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಯಾರು ರೆಕಮೆಂಡ್ ಮಾಡ್ತಾರೆ MSPನ ಅಂತ ಹೇಳಿದ್ರೆ, ಇಟ್ ಈಸ್ CACP ವಿಲ್ ರೆಕಮೆಂಡ್. ಇದು ಭಾಳ ಇಂಪಾರ್ಟೆಂಟು. ಈ CACP ಏನಿದೆ, ದೇ ವಿಲ್ ಜಸ್ಟ್ ರೆಕಮೆಂಡ್. ಅವರು ಗೌರ್ಮೆಂಟ್ಗೆ ಇದೊಂದು ಹೇಳ್ತಾರೆ, ಈ ಥರದ MSPಗಳನ್ನು, ಈ ಪ್ರತಿಯೊಂದು ಬೆಳೆ ಏನಿದೆ ರೈತರ ಬೆಳೆಗೆ ಈ ಥರದ ಒಂದು ಪ್ರೈಸ್ಗಳನ್ನು ಒಂದಿಷ್ಟು ನಾವು MSP ಆಗಿ ಕೊಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಸೊ ಈ CACP ಏನಿದೆ, ಇಟ್ ಈಸ್ ಅನ್ ಅಟ್ಯಾಚ್ಡ್ ಆಫೀಸ್ ಆಫ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ನಮ್ಮ ಕೃಷಿ ಮಂತ್ರಿ, ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಏನಿದ್ದಾರೆ, ಸೊ ಅವರ ಅಡಿ ಇಟ್ ಈಸ್ ಅನ್ ಅಟ್ಯಾಚ್ಡ್ ಆಫೀಸ್. ಸೊ ಈ CACP ಇದಕ್ಕೆ ಯಾವುದೇ ರೀತಿಯಾದಂತಹ ಲೀಗಲ್ ಬ್ಯಾಕಿಂಗ್ ಇಲ್ಲ. ಇಟ್ ಈಸ್ ನಾಟ್ ಅಂಡರ್ ಎನಿ ಲಾ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನಾಟ್ ಅಂಡರ್ ದ ಲಾ, rather it is just an attached office. It's an executive office under the Ministry of Agriculture. It came into existence in January 1965. ಓಕೆ, ಸೊ ಇದು CACP ಬಗ್ಗೆ ಇವರು ಜಸ್ಟ್ ರೆಕಮೆಂಡ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಕ್ಯಾಬಿನೆಟ್ ಏನಿದೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತು ಹಲವಾರು ಬೇರೆ ಬೇರೆಯ ಮಿನಿಸ್ಟರ್ಸ್ ಇವರೆಲ್ಲರೂ ಸೇರಿಕೊಂಡು ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತೇಳಿ ಒಂದು ಕಮಿಟಿ ಇರುತ್ತೆ, ವಿಚ್ ಇಸ್ ಚೇರ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್. ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಲ್ ಬಿ ದ ಚೇರ್ಮನ್ ಆ್ಯಂಡ್ ದೇ ವಿಲ್ ಟೇಕ್ ದ ಫೈನಲ್ ಡಿಸಿಷನ್ ಅಥವಾ ಅಪ್ರೂವಲ್ ಆನ್ ದ ಲೆವೆಲ್ ಆಫ್ MSPs. ಸೊ ಈ ಫೈನಲ್ ಇವರು ಏನು CACP ರೆಕಮೆಂಡ್ ಮಾಡ್ತಾರೆ MSPನ, ಇದನ್ನು ಫೈನಲಿ ಅಪ್ರೂವ್ ಮಾಡೋದು ಏನಿದೆ, ದಟ್ ಈಸ್
ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಈ ಒಂದು ವ್ಯತ್ಯಾಸವನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಈಗ ಯಾವ್ಯಾವ ಕ್ರಾಪ್ಸ್ ಬರುತ್ತೆ MSP ಅಡಿ ಅಂಥೇಳಿ ನೋಡೋಣ. ಸೊ ಈ MSP ಏನಿದೆ, ಸೊ ಇದರ ಅಡಿಯಲ್ಲಿ 23 ಬೆಳೆಗಳು ಬರ್ತವೆ, 23 ಕ್ರಾಪ್ಸ್, 23 ಕ್ರಾಪ್ಸ್ ವಿಲ್ ಕಮ್ ಅಂಡರ್ ದ MSP. ಸೊ 22 ಕ್ರಾಪ್ಸ್ ಇರ್ತವೆ. ಅದಾದಮೇಲೆ ಇದು ಒಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ, ಕಬ್ಬು ಶುಗರ್ ಕೇನ್ ಇದೆ, ಅದಕ್ಕೆ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಹೇಳ್ತಾರೆ. ಸೊ MSP ಏನಿದೆ, ದಿಸ್ ಇಸ್ ಟೋಟಲಿ ರೆಕಮೆಂಡೆಡ್ ಫಾರ್ 23 ಕ್ರಾಪ್ಸ್. ಓಕೆ, 23. ಸೊ ಅದರಲ್ಲಿ 22 ಇತರೆ ಬೆಳೆಗಳಾದರೆ ಒಂದು ಕಬ್ಬಿಗೆ ಸಪ್ರೇಟ್ ಇದೆ, ಶುಗರ್ ಕೇನ್ಗೆ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಮುಖ್ಯವಾದಂಥ ಒಂದು ವಿಷಯ ನೆನ್ಪಿಟ್ಕೋಬೇಕು ನೀವು, ಈ ಕಬ್ಬು ಏನಿದೆ ಒಂದು ಸಪ್ರೇಟ್ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಏನಿದೆ, ಸೊ ಇದಕ್ಕೆ ಲೀಗಲಿ ಬ್ಯಾಕಿಂಗ್ ಇದೆ, ಇಟ್ ಈಸ್ ಗಿವನ್ ಅಂಡರ್ ದ ಲಾ. ಸೊ ಆ ಲಾ ಯಾವುದಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಮೇನ್ಲಿ ದ ಶುಗರ್ ಕೇನ್, ಬರೆದಿಟ್ಕೊಳ್ಳಿ ಇದನ್ನು, ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966, ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966. ಸೊ ಈ ಒಂದು ಆರ್ಡರ್ನ ಬಂದಿರೋದು, ಇಟ್ ಈಸ್ ಅಂಡರ್ ದ ಆ್ಯಕ್ಟ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ 1955, 1955 ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್. ಈ ಒಂದು ಆ್ಯಕ್ಟ್ನ ಅಡಿ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಅಂತೇಳಿ ಪಾಸ್ ಮಾಡ್ತಾರೆ 1966ರಲ್ಲಿ. ಈ ಆರ್ಡರ್ ಮೂಲಕ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಫಾರ್ ಶುಗರ್ ಕೇನ್ ಅಂತ ಹೇಳ್ತಾರೆ. ಸೊ ಈ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಏನಿದೆ, ಇದು ಶುಗರ್ ಮಿಲ್ಸ್ ಇವರು ರೈತರಿಗೆ ಪೇ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಮೆಕ್ಯಾನಿಸಮೇ ಬೇರೆ ಇದೆ. ಸೊ ನಿಮಗೆ ಯಾರೆಲ್ಲ ಈ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ರೆ ನಾನು ಅದನ್ನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ಈ 23 ಕ್ರಾಪ್ಸ್ ಏನಿದಾವೆ, ಸೊ ಅದರಲ್ಲಿ 14 ಕ್ರಾಪ್ಸ್ ಖರೀಫ್ ಸೀಸನ್ ಅಂತ ಹೇಳಿದರೆ ಯೂಶ್ವಲಿ ಮಳೆ ಹೆಚ್ಚಿರ್ತಕ್ಕಂಥ ಕಾಲ ಏನಿದೆ, ಜೂನ್ನಿಂದ ಸೆಪ್ಟೆಂಬರು, ಆ ಕಾಲದಲ್ಲಿ ನಾವು 14 ಕ್ರಾಪ್ಸ್ನ ಖರೀಫ್ ಸೀಸನಲ್ಲಿ ಕವರ್ ಮಾಡ್ತೀವಿ. ಇನ್ನು 6 ಬೇಸಿಗೆಯಲ್ಲಿ 6 ರಬಿ ಕ್ರಾಪ್ಸ್ ಇರ್ತವೆ ಮತ್ತು ಅದರ್ 3 ಕಮರ್ಷಿಯಲ್ ಕ್ರಾಪ್ಸ್. ಈ 3ರಲ್ಲಿ ಶುಗರ್ ಕೇನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈಗ ಇನ್ ಡೀಟೇಲ್ ನಾವು ಯಾವುದೆಲ್ಲ ಕ್ರಾಪ್ಸ್ ಇರುತ್ತೆ ನಮ್ಮ MSP ಅಂತ ನೋಡೋದಾದರೆ, 7 ಸೀರಿಯಲ್ಸ್ ಅಂದರೆ ಧಾನ್ಯಗಳು, ಈ 7 ಸೀರಿಯಲ್ಸ್ ಇದ್ದಾವೆ, ಪ್ಯಾಡಿ, ವೀಟ್, ಬಾರ್ಲಿ, ಜೋವರ್, ಬಾಜ್ರಾ, ಮೇಯ್ಸ್ ಮತ್ತು ರಾಗಿ. ಸೊ ಇಲ್ಲಿ ನಾನು ಕನ್ನಡದಲ್ಲೂ ಸಹಿತ ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ದಯವಿಟ್ಟು ನೀವು ಬರ್ಕೋಬೇಕು ಆ್ಯಂಡ್ ಇವನ್ನ ನೆನ್ಪಿಟ್ಕೋಬೇಕು ನೀವು. ಸೊ ಬಿಕಾಸ್ ಎಲ್ಲ ಎಕ್ಸಾಮ್ಸಲ್ಲೂ ಸಹಿತ ಈ ಒಂದು ಕಾನ್ಸೆಪ್ಟ್ ಏನಿದೆ MSP ಮತ್ತು ಯಾವ್ಯಾವ ಕ್ರಾಪ್ಸ್ ಬರುತ್ತೆ ಇದೆಲ್ಲ ಭಾಳನೇ ಇಂಪಾರ್ಟೆಂಟು. ಸೊ ಇವತ್ತು ಒಂದು ದಿನ ನೀವು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲಿವರೆಗೂ ನೀವು ಓದ್ತಿರ್ತೀರ ಅಲ್ಲಿವರೆಗೂ ಈ ಒಂದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಅದಾದಮೇಲೆ ಪಲ್ಸಸ್ 5 ಕಾಳುಗಳು ಏನಿದಾವೆ, ಸೊ ಅದು 5 ಇರ್ತವೆ, ಅದು ಇಂಪಾರ್ಟೆಂಟ್ಸು. ಗ್ರಾಮ್, ಅರ್ಹರು, ಮೂಂಗು, ಉರದ್ ಮತ್ತು ಲೆಂಟಿಲ್ ಇದ್ದಾವೆ. ಆಮೇಲೆ ಆಯಿಲ್ ಸೀಡ್ಸ್ 7 ಇರ್ತವೆ. ಸೊ ಆ 7ರಲ್ಲಿ ಗ್ರೌಂಡ್ನಟ್ಟು, ರೇಪ್ ಸೀಡ್ ಅಥವಾ ಮಸ್ಟರ್ಡು, ಸೋಯಾಬೀನ್, ಸನ್ಫ್ಲವರ್, ಸೆಸಮಮ್, ಸ್ಯಾಫ್ಲವರ್ ಅಂತ ನೈಜರ್ ಸೀಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದ ಕನ್ನಡ ಶಬ್ದಗಳನ್ನು ನೀವು ಬೇಕಾದರೆ ಬರ್ಕೋಬೋದು. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಭಾಷೆಯಲ್ಲಿ ಬರ್ಕೊಳ್ಳಿ. ಆಮೇಲೆ ಕಮರ್ಷಿಯಲ್ ಕ್ರಾಪ್ಸ್ ಇರೋದು ರಾ ಕಾಟನ್ ಮತ್ತು ಜೂಟ್ ಮತ್ತು ಕೋಪ್ರಾ ಅಂತ ಹೇಳಿದ್ರೆ ಕೊಬ್ಬರಿ ಅಂತ ಹೇಳ್ತೀವಲ್ಲ, ಸೊ ಅದು. ಆಮೇಲೆ ಸಪ್ರೇಟ್ ಇರೋದು ಶುಗರ್ ಕೇನಿಗೆ ಸಪ್ರೇಟ್ ಇದೆ, ಅದನ್ನು ನಾವು ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಒಂದಿಷ್ಟು ಬೆಳೆಗಳನ್ನು ನಾವು MSPನಲ್ಲಿ ನೋಡ್ಬೋದು. ಸೊ ಈಗ ಮುಂದಿನ ಏನು ಹೇಳಿದ್ವಿ MSP ಹೇಳಿದ್ವಿ, ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ಒಂದಿಷ್ಟು ತಿಳ್ಕೊಳ್ಳೋಣ ಇವಾಗ. ಸೊ CACP ಏನಿದೆ, ಸೊ ಅವರು 3 ಕೈಂಡ್ ಆಫ್ ಪ್ರೊಡಕ್ಷನ್ ಕಾಸ್ಟ್, 3 ಥರದ ಒಂದು ಬೆಳೆಯ ಒಂದು ಇದು ಏನಿದೆ, ಕಾಸ್ಟ್ ಏನಿದೆ, ಅದಕ್ಕೆ ಖರ್ಚೇನಿದೆ, ಸೊ ಅದನ್ನು ಕನ್ಸಿಡರ್ ಮಾಡ್ಕೊತಾರೆ. ಸೊ ಅದರಲ್ಲಿ A2 ಅಂತ ಒಂದು ಫಾರ್ಮುಲಾ ಇದೆ, A2. ಸೊ ಇಲ್ಲಿ A2 ಏನಿದೆ ಅಲ್ಲ, ಒಂದು ನಿಮಿಷ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. A2 ಅಂತ ಹೇಳಿದರೆ, ಸೊ ಈ A2 ಏನಿದೆ, ಇಟ್ ವಿಲ್ ಕವರ್ ದ ಪೇಡ್ ಔಟ್ ಕಾಸ್ಟ್ ಡೈರೆಕ್ಟ್ಲಿ ಇನ್ಕರ್ಡ್ ಬೈ ದ ಫಾರ್ಮರ್. ಅಂದರೆ ರೈತರು ಅವರು ಡೈರೆಕ್ಟಾಗಿ ಒಂದು ಬೆಳೆನ ಬೆಳೆದಕ್ಕೆ ಏನೆಲ್ಲ ಖರ್ಚುಗಳನ್ನು ಮಾಡ್ತಾರೆ, ಸೊ ಅದು ಕ್ಯಾಶ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಅಥವಾ ಕೈಂಡ್ ಅಂತ ಹೇಳಿದರೆ ಬೇರೆ ರೀತಿಯ ಒಂದು ವ್ಯವಹಾರಗಳು. ಸೊ ಒಂದು ಬೆಳೆನ ಕೊಟ್ಟು ಇನ್ನೊಂದನ್ನು ಖರೀದಿ ಮಾಡೋದು, ಒಂದೇನೋ ಒಂದು ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು ತಗೊಳ್ಳೋದು, ಸೊ ಅವನ್ನ ಕ್ಯಾಶ್ ಆ್ಯಂಡ್ ಕೈಂಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅವರು ಸೀಡ್ಸ್ ಬೇಕು, ಬೀಜ, ಫರ್ಟಿಲೈಸರ್ಸ್ ಬೇಕು ಅವರಿಗೆ, ಮತ್ತು ಪೆಸ್ಟಿಸೈಡ್ಸ್ ಬೇಕು, ಅದಾದಮೇಲೆ ಹೈಡ್ ಲೇಬರ್ಸು. ಸೊ ಇವೆಲ್ಲದಕ್ಕೂ ಅವ್ರಿಗೆ ಏನು ಖರ್ಚು ಬರುತ್ತೆ ಅದನ್ನೆಲ್ಲ ಕನ್ಸಿಡರ್ ಮಾಡೋದೇ A2 ಅಂತ ಹೇಳ್ತೀವಿ. ಇದು ಒಂದು ಅಂದಾಜು ಲೆಕ್ಕ. ಅದಾದಮೇಲೆ FL ಅಂತ ಹೇಳಿದ್ರೆ, ಇಟ್ ಈಸ್ ಆ್ಯಕ್ಚುಲಿ ದ ಫ್ಯಾಮಿಲಿ ಲೇಬರ್ ಏನಿರುತ್ತೆ, ಅದನ್ನು ಯಾರೂ ಸಹಿತ ಕನ್ಸಿಡರ್ ಮಾಡಲ್ಲ. ಯೂಶ್ವಲಿ ಅನ್ಪೇಯ್ಡ್ ಫ್ಯಾಮಿಲಿ ಲೇಬರ್, ಅಪ್ಪ ಮಕ್ಕಳು, ಆಮೇಲೆ ಅವರೆಲ್ಲ ಏನು ವರ್ಕ್ ಮಾಡ್ತಾರೆ ಹೊಲದಲ್ಲಿ, ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಕೊಡೋದೇ ನಮ್ಮ MSP, ದಟ್ ಈಸ್ ನಾವು ಅನ್ಪೇಯ್ಡ್ ಫ್ಯಾಮಿಲಿ ಲೇಬರ್ ಅಂತ ಹೇಳ್ತೀವಿ. ಸೊ ಈ A2 ಏನಿದೆ, A2 ಈಸ್ ಆ್ಯಕ್ಚುಲಿ ದ ಇನ್ಪುಟ್ಗೆ ಏನು ಬೇಕು ಕಾಸ್ಟ್ಗಳು, ಅದು ಪ್ಲಸ್ ಫ್ಯಾಮಿಲಿ ಲೇಬರ್ಸಿಗೆ ಏನು ಇರುತ್ತೆ, ಅವ್ರು ಕೆಲಸ ಮಾಡಿದ್ದಕ್ಕೆ ಒಂದು ಖರ್ಚಿರುತ್ತೆ, ಅಥವಾ ಅವರಿಗೆ ಒಂದು ಕೂಲಿ ಅಂತ ಹೇಳ್ತೀವಿ. ಸೊ ಅದನ್ನು ಕನ್ಸಿಡರ್ ಮಾಡಿರಲ್ಲ, ಅದನ್ನು ನಾವು ಫ್ಯಾಮಿಲಿ ಲೇಬರ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಇನ್ನೊಂದು ಇದೆ. ಸೊ ಅದೇನಪ್ಪ ಅಂತ ಹೇಳಿದರೆ, ನಮ್ಮ ಲ್ಯಾಂಡ್ ಏನಿದ್ದಾವೆ, ಸೊ ಲ್ಯಾಂಡಿಗೆ ಬೇಕಾಗಿರ್ತಕ್ಕಂಥ ರೆಂಟ್ ಆಗಿರ್ಬೋದು. ಓಕೆ, ಸೊ ಅದಾದಮೇಲೆ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸಸ್
ಆ ಥರದ್ದಾಗಿರ್ಬೋದು. ಅದಾದಮೇಲೆ ಇಂಟ್ರೆಸ್ಟ್, ನಾವು ತಗೊಂಡಿರ್ತಕ್ಕಂಥ ಸಾಲ ಅದರ ಮೇಲೆ ಇಂಟ್ರೆಸ್ಟ್ ಇರತಕ್ಕಂಥದ್ದು. ಆಮೇಲೆ ಕ್ಯಾಪಿಟಲ್ ಅಸೆಟ್ಸ್, ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ಯಾವುದೋ ಒಂದು ಮಷಿನನ್ನು ತೊಗೊಂಡ್ರೆ ಅದಕ್ಕೆ ಬೇಕಾಗಿರ್ತಂತಹ ಖರ್ಚು. ಸೊ ಇವೆಲ್ಲ ಖರ್ಚುಗಳು ಇಲ್ಲಿದೆ. ಸೊ ಆ ಖರ್ಚುಗಳನ್ನು ಸೇರಿಕೊಂಡು ನಾವು ಒಟ್ಟಾರೆಯಾಗಿ, ಸೊ ಇಲ್ಲಿದೆಯಲ್ಲ, ಸೊ ಇದು ಈ ಖರ್ಚು ಮತ್ತು ಫ್ಯಾಮಿಲಿ ಲೇಬರು ಮತ್ತು A2 ಇವೆಲ್ಲ ಸೇರಿಕೊಂಡು ನಾವು ಏನು ಹೇಳ್ತೀವಿ, MSP ಅಂತ ಹೇಳ್ತೀವಿ. ಸೊ MSP, ಸೊ ಅದರಲ್ಲಿ ಇದನ್ನು ನಾವು ಈ ಒಟ್ಟಾರೆ 3 ಸೇರಿಕೊಂಡು ನಾವು C2 ಅಂತ ಹೇಳ್ತೀವಿ. C2 ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕಂಪ್ರಿಹೆನ್ಸಿವ್ ಕಾಸ್ಟ್. ಎಲ್ಲ ಥರದ ಕಾಸ್ಟ್ಗಳನ್ನು ಇಲ್ಲಿ ಇನ್ಪುಟ್ ಕಾಸ್ಟ್ ಆಗಿರ್ಬೋದು, ಮತ್ತು ಫ್ಯಾಮಿಲಿ ಲೇಬರ್ ಕಾಸ್ಟ್ ಆಗಿರ್ಬೋದು, ಮತ್ತು ಇಲ್ಲಿ ರೆಂಟು, ಇಂಟ್ರೆಸ್ಟು ಮತ್ತು ಕ್ಯಾಪಿಟಲ್ ಅಸೆಟ್ಸ್ಗೆ ಬೇಕಾದಂಥ ಖರ್ಚು ಇವೆಲ್ಲ ಸೇರಿಕೊಂಡು ಒಂದು C2 ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಈ ನಮ್ಮ ಇವಾಗ ಸದ್ಯಕ್ಕೆ CACP ಏನಿದೆ, CACP ಇವರು ರೆಕಮೆಂಡ್ ಮಾಡ್ತಾ ಇರೋದು ಕೇವಲ ನಮಗೆ A2 + FL ಇವೆರಡನ್ನು ಕನ್ಸಿಡರ್ ಮಾಡ್ಕೊತಾರೆ. ಬಟ್ ಈ C2 ಏನಿದೆ, ದೇ ಯೂಸ್ ಇಟ್ ಆಸ್ ಅ ಬೆಂಚ್ ಮಾರ್ಕ್. ಅಂದರೆ ಇವ್ರು ಮಾಡಿರ್ತಕ್ಕಂಥ ಈ ಕ್ಯಾಲ್ಕುಲೇಷನ್ ಏನಿದೆ, ಇದು ಅಟ್ಲೀಸ್ಟ್ C2 ಏನಿದೆ ಖರ್ಚು ಇದರ ಪರವಾಗಿರಬೇಕು, ಇದರ ಸಮಾನವಾಗಿ ಇರಬೇಕು ಅಂತಕ್ಕಂತಹದ್ದು. ಓಕೆ, ಆ C2 ಏನಿದೆ, ಸೊ ಅಟ್ಲೀಸ್ಟ್ ಅದನ್ನು ಆ C2 ಖರ್ಚನ್ನು ಮೀಟ್ ಆಗಬೇಕು ಅನ್ನೋದು ಒಂದು ಫಾರ್ಮುಲಾ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ನಂತರ ಈ MSPನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಸೊ ವಾಟ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ಆ್ಯಕ್ಚುಲಿ ಕನ್ಸಿಡರ್ ಟು ಕ್ಯಾಲ್ಕುಲೇಟ್ ದ MSP. ಕೇವಲ ಫಾರ್ಮರ್ಸ್ ಕಾಸ್ಟ್ ಅಲ್ಲ, ಬೇರೆ ಬೇರೆ ಒಂದಿಷ್ಟು ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಸೊ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವೇನು ನೋಡಿದ್ವಿ ಅದನ್ನು ಕನ್ಸಿಡರ್ ಮಾಡ್ತಾರೆ, A2 + FL. ಅದಾದಮೇಲೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ನಮ್ಮ ದೇಶದ ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಓಕೆ, ಅದಾದಮೇಲೆ ಸಪ್ಲೈ ಎಷ್ಟಿದೆ, ಒಂದು ಅಗ್ರಿಕಲ್ಚರ್ ಬೆಳೆ ಏನಿದೆ ಗೂಡ್ಸ್ ಅದರದ ಸಪ್ಲೈ ಎಷ್ಟಿದೆ, ಅದರ ಡಿಮ್ಯಾಂಡ್ ಎಷ್ಟಿದೆ, ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಅದಾದಮೇಲೆ ಪ್ರೈಸ್ ಟ್ರೆಂಡ್ಸ್ ಇನ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್, ನಮ್ಮ ದೇಶದಲ್ಲಿ ನಮ್ಮ ಮಾರ್ಕೆಟಲ್ಲಿ ಯಾವ ಥರದ ಪ್ರೈಸ್ ಟ್ರೆಂಡ್ ಇದೆ, ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಯಾವ ಥರ ಇದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ. ಸೊ ಇದರ ಅರ್ಥ ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಅಂತ ಹೇಳಿದರೆ, ಸೊ ಫಾರ್ ಎಕ್ಸಾಂಪಲ್ 2 ಬೆಳೆಗಳಿದೆ ಅಂದ್ಕೊಳ್ಳಿ. ಸೊ ಈ ಒಂದು ಬೆಳೆಗೆ ನಾನು ಕೊಡ್ತಕ್ಕಂಥ MSP ಮತ್ತು ಈ ಬೆಳೆಗೆ ಕೊಡ್ತಕ್ಕಂಥ MSP ಏನಿದೆ, ಸೊ ಇವು ಸಮಾನತೆಯ ರೀತಿಯಲ್ಲಿ ಇರಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಸಪೋಸ್ ನಾನು ಈ ಬೆಳೆಗೆ ಜಾಸ್ತಿ MSP ಕೊಟ್ಬಿಟ್ರೆ ಜನಗಳು ಏನು ಮಾಡ್ತಾರೆ, ಇದೇ ಬೆಳೆನ ಜಾಸ್ತಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಕಡಿಮೆ ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಬೆಳೆಯ ಸಪ್ಲೈ ಕಡಿಮೆ ಆಗಿಬಿಡುತ್ತೆ. ಸೊ ಇದರ ಬೆಲೆನೂ ಕೂಡ ಜಾಸ್ತಿ ಬೀಳುತ್ತೆ. ಅದು ಇನ್ಫ್ಲೇಷನ್ ಅಂತ ನಾವು ಹೇಳ್ತೀವಿ. ಸೊ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಮಾಡ್ತಕ್ಕಂಥ MSP ಏನಿದೆ ಈ ಬೆಳೆಗಳಲ್ಲಿಯೂ ಸಹಿತ ಸಮಾನತೆಯನ್ನು ತರಬೇಕು. ಸೊ ಒಂದನ್ನು ಬೆಳೆದರೆ ನಮಗೆ ಜಾಸ್ತಿ ಲಾಭ ಬರುತ್ತೆ, ಇನ್ನೊಂದನ್ನು ಬೆಳೆದರೆ ಲಾಭ ಬರೋದಿಲ್ಲ, ಆ ರೀತಿ MSPಗಳನ್ನು ಕೊಡಬಾರ್ದು. ಅದನ್ನು ನಾವು ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಅಂತ ಹೇಳ್ತೀವಿ. ಆಮೇಲೆ ಟರ್ಮ್ಸ್ ಆಫ್ ಟ್ರೇಡ್ ಬಿಟ್ವೀನ್ ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್. ಸೊ ಇದರ ಅರ್ಥ ಏನಪ್ಪ, ಟರ್ಮ್ಸ್ ಆಫ್ ಟ್ರೇಡ್ ಬಿಟ್ವೀನ್ ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂದರೆ, ಇವಾಗ ಒಬ್ಬ ರೈತ, ಒಬ್ಬ ಫಾರ್ಮರ್ ಇದ್ದಾನೆ ಅಂದ್ಕೊಳ್ಳಿ. ಸೊ ಆತನಿಗೆ ಈ ಅಗ್ರಿಕಲ್ಚರ್ ಏನಿದೆ, ಆತ ಮಾಡಿದಂಥ ಕೃಷಿ, ಈ ಅಗ್ರಿಕಲ್ಚರಿಂದ ಬಂದಂತಹ ಇನ್ಕಮ್ಮು, ಓಕೆ, ಇದನ್ನು ಡಿವೈಡೆಡ್ ಬೈ ಆತ ನಾನ್ ಅಗ್ರಿಕಲ್ಚರ್ಗೆ ಎಷ್ಟು ಸ್ಪೆಂಡ್ ಮಾಡ್ತಾನೆ. ನಾನ್ ಅಗ್ರಿಕಲ್ಚರ್ ಅಂತ ಹೇಳಿದರೆ ಅವನಿಗೆ ಬೇಕಾದಂಥ ಯಾವುದೋ ಒಂದು ಮಷಿನ್ ಆಗಿರ್ಬೋದು, ಮನೆಗೆ ಬೇಕಾಗಿರೋಂತಹ TV ಆಗಿರ್ಬೋದು, ಅಥವಾ ಎಜುಕೇಷನ್ ಖರ್ಚು. ಸೊ ಈ ಎಲ್ಲ ಖರ್ಚುಗಳನ್ನು ಆತ ಅಗ್ರಿಕಲ್ಚರ್ ಇನ್ಕಮಿಂದ ಎಷ್ಟು ಆತ ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್ಗೆ ಆತ ಸ್ಪೆಂಡ್ ಮಾಡ್ತಾನೆ ಅನ್ನೋದನ್ನು ನಾವು ಟರ್ಮ್ಸ್ ಆಫ್ ಟ್ರೇಡ್ ಬಿಟ್ವೀನ್ ಅಗ್ರಿ ಮತ್ತು ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಒಬ್ಬ ರೈತ ತಾನು ಅಗ್ರಿಕಲ್ಚರ್ ಇನ್ಕಮಿಂದ ತೊಗೊಂಡಿದ್ದನ್ನು ಇಲ್ಲಿ ನಾನ್ ಅಗ್ರಿಕಲ್ಚರ್ಗೆ ಆತನಿಗೆ ಖರ್ಚು ಮಾಡೋದಕ್ಕೆ ಆತನಿಗೆ ಶಕ್ತಿ ಬಂದರೆ ಅದು ಉತ್ತಮ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಈ ಒಂದು ರೇಷಿಯೋ ಏನಿದೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ ಅಂದರೆ ಈ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸ್ ಖರ್ಚುಗಳು ಇದು ಕಡಿಮೆ ಆಗಬೇಕು, ವೇರೇಸ್ ಅಗ್ರಿಕಲ್ಚರ್ ಇನ್ಕಮ್ ಇದು ಜಾಸ್ತಿ ಆಗಬೇಕು. ಸೊ ಇದನ್ನು ನಾವು ಟರ್ಮ್ಸ್ ಆಫ್ ಟ್ರೇಡ್ ಬಿಟ್ವೀನ್ ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳ್ತೀವಿ. ಅದಾದಮೇಲೆ ಇಂಪ್ಯಾಕ್ಟ್ ಆನ್ ಕನ್ಸ್ಯೂಮರ್ಸ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಇನ್ಫ್ಲೇಷನ್ನು. ಸೊ ಜಾಸ್ತಿ MSP ಕೊಟ್ಟರೂ ಸಹಿತ ಅದು ಕನ್ಸ್ಯೂಮರ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಆಮೇಲೆ ಎಫೆಕ್ಟ್ ಆನ್ ಜನರಲ್ ಪ್ರೈಸ್ ಲೆವೆಲ್, ಒಂದು ಬೆಳೆಯ ಪ್ರೈಸ್ ಲೆವೆಲ್ ಏನಿದೆ, ಸೊ ಅದು ಅತಿ ಹೆಚ್ಚೂ ಇರಬಾರ್ದು, ಅತಿ ಕಡಿಮೆನೂ ಇರ್ಬೋದು. ಸೊ ಈ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರದ ಮೇಲೆ ಆಗ್ತಕ್ಕಂತಹ ಒಂದಿಷ್ಟು ಪರಿಣಾಮಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಒಂದಿಷ್ಟು ಬೆಳೆಗಳು, ಉದಾಹರಣೆಗೆ ನೀವು ಭತ್ತ ತೊಗೊಂಡ್ರೆ, ಪ್ಯಾಡಿ ಅಥವಾ ಶುಗರ್ ಕೇನು, ಸೊ ಇದಕ್ಕೆ ಅತಿ ಹೆಚ್ಚು ನೀರು ಬೇಕಾಗುತ್ತೆ. ಸೊ ಇಂತಹ ಬೆಳೆಗಳಿಗೆ ನಾವು ಅತಿ ಹೆಚ್ಚು MSP ಕೊಟ್ಬಿಟ್ರೆ ಎಲ್ಲ ಫಾರ್ಮರ್ಸ್ ಏನು ಮಾಡ್ತಾರೆ, ಇವುಗಳನ್ನು ಮಾತ್ರ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅವಾಗ ಹೆಚ್ಚು ನೀರನ್ನು ಉಪಯೋಗಿಸಬೇಕಾಗುತ್ತೆ, ಅದು ನಮ್ಮ ಪರಿಸರದ ಮೇಲೆ ಹಾನಿ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್ ಕೂಡ ಕನ್ಸಿಡರ್ ಮಾಡಬೇಕು. ಅದಾದಮೇಲೆ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಕ್ಯಾಪಬಿಲಿಟಿ, ಗೌರ್ಮೆಂಟು ಅವರು ಏನು ಈ ಖರೀದಿ ಮಾಡಬೇಕು ಈ ಬೆಳೆಗಳನ್ನು, ಅದಕ್ಕೆ ಎಷ್ಟು ಕ್ಯಾಪಬಿಲಿಟಿ ಇದೆ, ಎಷ್ಟು ನಮಗೆ ಅಸೆಟ್ಸ್ ಇದೆ, ಓಕೆ, ಆಮೇಲೆ ಎಷ್ಟು ನಮಗೆ ಗೋಡನ್ಸ್ ಇದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು MSPನ ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಅದಾದಮೇಲೆ ಈ MSPನ ಅನೌನ್ಸ್ ಮಾಡ್ತಾರೆ. ಸೊ ಇದಿಷ್ಟು MSP ಬಗ್ಗೆ ಇದ್ದಂತಹ ಮಾಹಿತಿ. ದಯವಿಟ್ಟು ಎಲ್ಲರೂ ನೀವು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಎಲ್ರಿಗೂ ಧನ್ಯವಾದ.